ಇದು ಕಾಂಗ್ರೆಸ್ ಮನೆಯ ಕಥೆ ಆದ್ರೆ ಬಿಜೆಪಿ ಮನೆಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ನಿನ್ನೆ ಇಬ್ಬರು ಕೇಂದ್ರದ ನಾಯಕರು ಒಂದು ವಿಶೇಷವಾದಂಥ ಸಭೆಯನ್ನು ಮಾಡಿದ್ರು. ಈ ಸಭೆ ಅತ್ತ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಹೊಸದಾಗಿ ನೇಮಕ ಮಾಡೋದಕ್ಕೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಬಿಜೆಪಿಯನ್ನು ಸಂಘಟನಾತ್ಮಕವಾಗಿ ಹೊಸದಾಗಿ ರಚನೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಈಗ ಅಧ್ಯಕ್ಷರ ರೇಸ್ನಲ್ಲಿ ವಿಜೇಂದ್ರ ಮುಂಚೂಣಿಯಲ್ಲಿದ್ದರೆ ಕೆಲ ಇನ್ನಿತರ ನಾಯಕರು ಬೆಲ್ಲದ್ ಸೇರಿದಂತೆ ಬೇರೆಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇಷ್ಟಕ್ಕೂ ನಿನ್ನೆಯ ಸಭೆಯಲ್ಲಿ ನಡೆದಂಥ ಘಟನೆಗಳೇನು, ಜೊತೆಗೆ ಚರ್ಚೆಗಳೇನು, ಅದರ ಇನ್ಸೈಡ್ ಸ್ಟೋರಿಯನ್ನು ಈ ವರದಿಯಲ್ಲಿ ಹೇಳ್ತೀನಿ ಕೇಳಿ. ರಾಜ್ಯ ಬಿಜೆಪಿಯಲ್ಲಿ ಸಂಚಲನ, ಯಾರಾಗ್ತಾರೆ ಕಮಲ ಸಾರಥಿ? ವಿಜೇಂದ್ರ ಮುಂದುವರಿಕೆ ಫಿಕ್ಸಾ, ಗ್ರೀನ್ ಸಿಗ್ನಲ್ ಬಾಕಿನಾ? ಅಭಿಪ್ರಾಯ ಸಂಗ್ರಹದಲ್ಲಿ ಬಿವೈ ಪರ ವಿರೋಧ ಯಾರು? ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನದ ಕುರಿತು ಮತ್ತೆ ಚರ್ಚೆ ಗರಿಗೆದರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಘೋಷಣೆ ವಿಚಾರವಾಗಿ ಇದೇ ಮೊದಲ ಬಾರಿಗೆ ಪಕ್ಷದ ಮುಖಂಡರಿಂದ ಅಭಿಪ್ರಾಯ ಸಂಗ್ರಹಿಸಿದ್ದು ಸಂಚಲನಕ್ಕೆ ಕಾರಣವಾಗಿದೆ. ನಿನ್ನೆ ಇಡೀ ದಿನ ರಾಜ್ಯದ ಆಯ್ದ ಬಿಜೆಪಿ ಪ್ರಮುಖರಿಂದ ಅಭಿಪ್ರಾಯ ಕಲೆ ಹಾಕಿದ ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷ ಬೈಜಯಂತ್ ಪಾಂಡಾ ಇಂದು ಬೆಳಗ್ಗೆ ನವದೆಹಲಿಗೆ ವಾಪಸ್ಸಾಗಿದ್ದಾರೆ. ಆಯ್ದ ಕೋರ್ ಕಮಿಟಿ ಸದಸ್ಯರು, ಸಂಸದರು, ಶಾಸಕರು ಮತ್ತು ರಾಜ್ಯ ಪದಾಧಿಕಾರಿಗಳಿಂದ ವೈಯಕ್ತಿಕವಾಗಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ವಿಜೇಂದ್ರ ಪರವಾಗಿದ್ದ ಮತ್ತು ವಿರುದ್ಧವಾಗಿದ್ದ ಮುಖಂಡರಿಂದಲೂ ಅಭಿಪ್ರಾಯ ಸಂಗ್ರಹಿಸಲ್ಪಟ್ಟಿದ್ದು, ಇದರ ಇನ್ಸೈಡ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಬಿವೈ ವಿಜಯೇಂದ್ರರೇ ಅಧ್ಯಕ್ಷರಾಗಿ ಮುಂದುವರಿಬೇಕೆಂದು ಹಲವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ನಿರ್ಧಾರಕ್ಕೆ ಒಪ್ಪಿಕೊಳ್ಳುತ್ತೇವೆ ಎಂದು ಕೆಲವರು ಹೇಳಿದ್ದಾರೆ. ಇನ್ನು ಹಾಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸೂಕ್ತ ಎಂದು ಕೆಲ ನಾಯಕರು ವರಿಷ್ಠರ ಮುಂದೆ ಅಭಿಪ್ರಾಯ ಮಂಡಿಸಿದ್ದಾರೆ. ವಿಜಯೇಂದ್ರರನ್ನ ಬದಲಿಸಿದ್ರೆ ಯಾರನ್ನ ನೇಮಿಸಬಹುದು ಎಂಬ ಬಗ್ಗೆ ಹೆಸರು ಸೂಚಿಸುವಂತೆ ಬಿಜೆಪಿ ವರಿಷ್ಠರು ಕೇಳಿದ್ರು. ಆದರೆ ನಿರ್ದಿಷ್ಟ ಹೆಸರು ಸೂಚಿಸಲು ಕೆಲ ಮುಖಂಡರು ನಿರಾಕರಿಸಿದ್ದಾರೆ. ಪಕ್ಷದ ನಿರ್ಧಾರ ಎಂದಷ್ಟೇ ಕೆಲ ನಾಯಕರು ಹೇಳಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ನಿನ್ನೆ ಬೆಳಗ್ಗೆ ನಡೆದ ಸಭೆಯಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಿ ಎನ್ನುವ ಮೂಲಕ ಹಾಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದುವರಿಕೆಯ ಬಗ್ಗೆ ವರಿಷ್ಠರು ಪರೋಕ್ಷ ಸುಳಿವು ನೀಡಿದ್ದಾರೆ. ಆದರೆ ನಿನ್ನೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಮಾತ್ರ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. जब भी एक फाइनल अध्यक्ष घोषित हो जाएंगे तो नेचुरली एक नई टीम बनती है. पुरानी टीम में जिन लोगों ने काम किया है हम संतुष्ट हैं, उनको कंटिन्यू करेंगे. जिन्होंने नहीं किया है या हम असंतुष्ट हैं हम उनको बदलेंगे. कोर कमेटी के गठन का हमारा एक नेशनल प्रिंसिपल है, उसमें अध्यक्ष के आने जाने से कोई परिवर्तन नहीं होता. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ವಿಜೇಂದ್ರ ವಿರುದ್ಧ ಧ್ವನಿ ಎತ್ತಿದ್ದ ಶಾಸಕ ರಮೇಶ್ ಜಾರಕಿಹೊಳಿ ಮತ್ತು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರನ್ನು ನಿನ್ನೆ ಪಕ್ಷದ ಕಚೇರಿಗೆ ಕರೆಸಿಕೊಂಡು ಅಭಿಪ್ರಾಯ ಕೇಳಲಾಗಿದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಬೇಕಾ, ಬದಲಿಸಿದ್ರೆ ಯಾರನ್ನ ಮಾಡಬೇಕು ಎಂದು ಕೇಳಲಾಗಿದೆ. ಹಾಗಾಗಿ ಆಂತರಿಕ ಅಭಿಪ್ರಾಯ ಸಂಗ್ರಹ ಮಹತ್ವ ಪಡೆದುಕೊಂಡಿದೆ. ಕೋರ್ ಕಮಿಟಿ ಸದಸ್ಯರಾಗಿರುವ ಸಂಸದ ಬಸವರಾಜ ಬೊಮ್ಮಾಯಿ ದೂರವಾಣಿ ಮೂಲಕ ತಮ್ಮ ಅಭಿಪ್ರಾಯ ಸಲ್ಲಿಸಿದ್ದಾರೆ ಎನ್ನಲಾಗಿದ್ದು, ಸಿಟಿ ರವಿ ಬುಧವಾರ ರಾತ್ರಿಯೇ ಭೇಟಿ ಮಾಡಿ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಎಂದು ಹೇಳಲಾಗಿದೆ. ಈ ಮಧ್ಯೆ ಇಂದು ಬೆಳಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಭೇಟಿಗೆ ಶಿವಪ್ರಕಾಶ್ ಮತ್ತು ಬೈಜಯಂತ್ ಪಾಂಡಾ ಸಮಯ ನೀಡಿದ್ದರಾದರೂ ಭೇಟಿ ನಡೆದಿಲ್ಲ. ಮೂಲಗಳ ಪ್ರಕಾರ ಬಹುತೇಕ ಮಂದಿ ವಿಜೇಂದ್ರ ಪರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಮಂಗಳವಾರದ ಬಳಿಕ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ಗೆ ವರದಿ ರೂಪದಲ್ಲಿ ರಾಜ್ಯದ ಪ್ರಮುಖರ ಅಭಿಪ್ರಾಯ ಸಲ್ಲಿಕೆಯಾಗಲಿದೆ. ಜೂನ್ ತಿಂಗಳಲ್ಲಿ ಘೋಷಣೆ ಪ್ರಕ್ರಿಯೆ ನಡೆಯುವ ನಿರೀಕ್ಷೆ ಇದೆ. ಇದೇ ಮೊದಲ ಬಾರಿಗೆ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಅಭಿಪ್ರಾಯ ಕೇಳುವಂತ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡಿದೆ. ಮತ್ತೊಂದೆಡೆ ಹಾಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದುವರಿಕೆಯ ಸಾಧ್ಯತೆ ಬಗ್ಗೆ ರಾಜ್ಯ ಉಸ್ತುವಾರಿ ತರ್ಕಕ್ಕೆ ಸಿಗದೇ ಇರುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಬರೋದಕ್ಕೆ ಸಮಯ ಸಿಗುವವರೆಗೂ ಕೂಡ ಫಲಿತಾಂಶಕ್ಕಾಗಿ ಕಾಯಬೇಕಿದೆ. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನೇಡ್ಕ, ಟಿವಿ9 ಬೆಂಗಳೂರು.